ವೆಲ್ಕಮ್ ಅಗೇನ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ BKB. ಇವತ್ತು ನಿಮಗಾಗಿ ಒಂದು ಬಹುಮುಖ್ಯವಾದ ಮಾಹಿತಿ ತೆಗೆದುಕೊಂಡು ಬಂದಿದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಾಗ, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಡಿಲೀಟ್ ಮಾಡುವಾಗ ಒಂದು ಎರರ್ ಮೆಸೇಜ್ ಬರ್ತದೆ. ಆ ಕುರಿತಾಗಿ ಈ ವಿಡಿಯೋದಲ್ಲಿ ಮಾತನಾಡೋಣ. ಸೊ ಪ್ರಾಬ್ಲಮ್ ಏನು ಅಂದ್ರೆ, ಸೆಲೆಕ್ಟ್ another member for address and then delete this member because ration card address belongs to this member. ಬನ್ನಿ ಹಾಗಾದ್ರೆ ವಿಡಿಯೋ ಪ್ರಾರಂಭ ಮಾಡೋಣ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಾಗ, ಎಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ಡಿಲೀಟ್ ಮಾಡುವಾಗ ಒಂದು ಎರರ್ ಮೆಸೇಜ್ ಬರ್ತದೆ. ಅದು ಈಗಾಗಲೇ ಹೇಳಿದಂತೆ, ಸೆಲೆಕ್ಟ್ ಅನದರ್ ಮೆಂಬರ್ ಫಾರ್ ಅಡ್ರೆಸ್ ಅಂಡ್ ದೆನ್ ಡಿಲೀಟ್ ದಿಸ್ ಮೆಂಬರ್ ಬಿಕಾಸ್ ರೇಷನ್ ಕಾರ್ಡ್ ಅಡ್ರೆಸ್ ಬಿಲಾಂಗ್ಸ್ ಟು ದಿಸ್ ಮೆಂಬರ್. ಇದು ಏಕೆ ಬರ್ತಿದೆ, ಕಾರಣ ಏನು, ಹಾಗೂ ಇದಕ್ಕೆ ಸೊಲ್ಯೂಷನ್ ಏನಿದೆ ಅನ್ನೋದನ್ನ ನೋಡೋಣ ಬನ್ನಿ. ಈಗ ಪ್ರಸ್ತುತ ಈ ರೇಷನ್ ಕಾರ್ಡ್ನಲ್ಲಿ ಒಬ್ಬ ಫ್ಯಾಮಿಲಿ ಮೆಂಬರ್ ಡೆತ್ ಆಗಿದೆ, ಸೊ ಈಗ ಅವರನ್ನ ಡಿಲೀಟ್ ಮಾಡಬೇಕು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದು ಏನು ಅಂದ್ರೆ, ಈಗ ನಾವು ಡಿಲೀಟ್ ಮಾಡ್ತಿರೋ ಫ್ಯಾಮಿಲಿ ಮೆಂಬರನ್ನ ಡಿಲೀಟ್ ಮಾಡೋದಕ್ಕೂ ಮುಂಚೆ ಮೊದಲು ರೇಷನ್ ಕಾರ್ಡ್ನ ವಿಳಾಸದ ಪುರಾವೆಗೆ ಬೇರೆ ಫ್ಯಾಮಿಲಿ ಮೆಂಬರನ್ನ ಆಯ್ಕೆ ಮಾಡಬೇಕು. ಆನಂತರ ಅವರನ್ನು ಡಿಲೀಟ್ ಮಾಡಬೇಕು. ಯಾಕೆಂದ್ರೆ ಈಗಾಗಲೇ ನೀವು ಡಿಲೀಟ್ ಮಾಡೋತಿರೋ ಫ್ಯಾಮಿಲಿ ಮೆಂಬರ್ನ ವಿಳಾಸವನ್ನ ಪ್ರಸ್ತುತ ಈ ರೇಷನ್ ಕಾರ್ಡ್ನ ವಿಳಾಸದ ಪುರಾವೆಗಾಗಿ ನಮೂದಿಸಲಾಗಿದೆ. ಹಾಗಾಗಿ ಆ ಫ್ಯಾಮಿಲಿ ಮೆಂಬರ್ ಅನ್ನು ಡಿಲೀಟ್ ಮಾಡುವ ಮುಂಚೆ ಈಗಾಗಲೇ ಆ ರೇಷನ್ ಕಾರ್ಡ್ನಲ್ಲಿ ಮತ್ತೊಬ್ಬ ಫ್ಯಾಮಿಲಿ ಮೆಂಬರ್ನ ವಿಳಾಸವನ್ನ ಈ ರೇಷನ್ ಕಾರ್ಡ್ ವಿಳಾಸವಾಗಿ ಗುರುತು ಮಾಡಿ ನಂತರ ಅವರನ್ನು ನೀವು ಡಿಲೀಟ್ ಮಾಡಬಹುದು. ಅರೆ, ಈಗ ಇಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಅದು ಏನು ಅಂತೀರಾ? ಈಗ ನೀವು ರೇಷನ್ ಕಾರ್ಡ್ ಅನ್ನ ಎಡಿಟ್ ಮಾಡುವಾಗ ಫಸ್ಟ್ ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡಿ ಲಾಗಿನ್ ಮಾಡಿದ್ರೆ ಮತ್ತೆ ನೀವು 1 ತಿಂಗಳ ಕಾಲ ಫ್ಯಾಮಿಲಿ ಮೆಂಬರ್ನ ಡಿಲೀಟ್ ಮಾಡೋಕೆ ಕಾಯ್ಬೇಕಾಗುತ್ತೆ. ಇದು ಏನು ಸಮಸ್ಯೆ ಅಂತೀರಾ? ನಿಮಗೀಗಾಗಲೇ ಗೊತ್ತಿರಬಹುದು. ರೇಷನ್ ಕಾರ್ಡ್ ಅನ್ನ ಎಡಿಟ್ ಮಾಡುವಾಗ ನೀವು ಸೆಲೆಕ್ಟ್ ಮಾಡಿರೋ ಆಪ್ಷನ್ ಅಲ್ಲಿ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಎಡಿಟ್ ಆಗುತ್ತೆ. ಸೊ ಈಗ ನೀವು ಈ ಅಡ್ರೆಸ್ ಚೇಂಜ್ ಪ್ರಾಬ್ಲಮ್ ಗೊತ್ತಾಗೋಕೆ ಫಸ್ಟ್ ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡಿ ಎಂಟ್ರಿ ಆಗಿದ್ದೀರಾ. ಹಾಗಾಗಿ ಈಗ ನಿಮಗೆ ಅಡ್ರೆಸ್ ಚೇಂಜ್ ಆಪ್ಷನ್ ಎಡಿಟ್ ಆಗೋದೇ ಇಲ್ಲ. ಯಾಕಂದ್ರೆ ಲಾಗಿನ್ ಮಾಡುವಾಗ ನೀವು ಫಸ್ಟ್ ಅಂಡ್ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿ ಲಾಗಿನ್ ಮಾಡಿದ್ರೆ ನಿಮಗೆ ಇನ್ನೂ ರೇಷನ್ ಕಾರ್ಡ್ ಎಡಿಟ್ ಆಗೋಕೆ 1 ತಿಂಗಳು ಬೇಕು. ಸೊ ಇವಾಗ ಗೊತ್ತಾಯ್ತಾ, ನಿಮ್ಮ ರೇಷನ್ ಕಾರ್ಡ್ ಇನ್ನೂ 1 ತಿಂಗಳು ಲಾಕ್ ಆಗಿ ಅನ್ಲಾಕ್ ಆದ ನಂತರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ನ ಡಿಲೀಟ್ ಮಾಡಬಹುದು. ಇದಕ್ಕೆ ಕಾರಣ, ರೇಷನ್ ಕಾರ್ಡ್ನ ಎಡಿಟ್ ಮಾಡಿದ ಮೇಲೆ 1 ತಿಂಗಳವರೆಗೆ ನಿಮ್ಮ ರೇಷನ್ ಕಾರ್ಡ್ ಎಡಿಟ್ ಆಗೋಕೆ ಸರ್ಕಾರದಿಂದ ಅವಕಾಶವಿರುವುದಿಲ್ಲ. ಈಗ ನೆನಪಿರಲಿ, ಮುಂದಿನ ತಿಂಗಳು ನೀವು ರೇಷನ್ ಕಾರ್ಡ್ನಲ್ಲಿ ಫ್ಯಾಮಿಲಿ ಮೆಂಬರ್ ಡಿಲೀಟ್ ಮಾಡುವಾಗ, ಅಂದ್ರೆ ಎಡಿಟ್ ಮಾಡುವಾಗ, ಫಸ್ಟ್ ಅಂಡ್ ಸೆಕೆಂಡ್ ಆಪ್ಷನ್ ಅಂದ್ರೆ ಆಡ್, ಎಡಿಟ್, ಡಿಲೀಟ್ ಮೆಂಬರ್ಸ್ ಅಂಡ್ ಅಡ್ರೆಸ್ ಚೇಂಜ್ 2 ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿ ಎಡಿಟ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಅರ್ಜಿ ಪೂರ್ಣಗೊಳ್ಳುತ್ತದೆ ಮತ್ತು ಫ್ಯಾಮಿಲಿ ಮೆಂಬರ್ ಖಂಡಿತವಾಗಿಯೂ ಡಿಲೀಟ್ ಆಗುತ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ದಿನದ ನಮ್ಮ ಇನ್ಫಾರ್ಮೇಷನ್ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಣ್ಣ ಸಣ್ಣ ತಪ್ಪುಗಳಿಂದ ದೊಡ್ಡ ಅನಾಹುತ ಆಗುವ ತೊಂದರೆಗಳನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇವೆ. ಈ ಸಣ್ಣ ತಪ್ಪುಗಳನ್ನು ಮಾಡದೆ ನಿಧಾನವಾಗಿ ನಿಮ್ಮ ಅರ್ಜಿಯನ್ನು ತಪ್ಪಾಗದಂತೆ ಸಲ್ಲಿಸಿ ಎಂಬುದೇ ನಮ್ಮ ಕಾಳಜಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಈ ಬದಲಾವಣೆಯ ಜಗತ್ತಿನಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ. ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.